ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅವಹೇಳನ, ಎಂಎಲ್ಸಿ ರವಿಕುಮಾರ್ಗೆ ನೋಟಿಸ್ ನೀಡಲು ಪೊಲೀಸರ ಸಿದ್ಧತೆ, ಪ್ರತಿಭಟನೆ ವೇಳೆಯ ವಿಡಿಯೋ ಫುಟೇಜ್ ಸಂಗ್ರಹ, ತನಿಖೆ ಚುರುಕು. ರಾಜಕೀಯ ಜಟಾಪಟಿಗೆ ಕಾರಣವಾದ ರವಿಕುಮಾರ್ ಮಾತು, ಪರಿಷತ್ ಸದಸ್ಯ ಸ್ಥಾನ ರದ್ದತಿಗೆ ಕಾಂಗ್ರೆಸ್ ಆಗ್ರಹ, ಇಂದು ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಡಲಿರುವ ಎನ್ ರವಿಕುಮಾರ್. ಎಚ್ಸಿಜಿ ವಿರುದ್ಧ ನೀತಿ ಬಾಹಿರ ಕ್ಲಿನಿಕಲ್ ಟ್ರಯಲ್ ಆರೋಪ, ಇದೆಲ್ಲ ಸುಳ್ಳು ಅಂತ ಅಲ್ಲಗೆಳೆದ ಚೇರ್ಮನ್ ಡಾಕ್ಟರ್ ಬಿಎಸ್ ಅಜಯ್ ಕುಮಾರ್. ಬಡ ರೋಗಿಗಳ ಮೇಲೆ ಟ್ರಯಲ್ ಮಾಡಿಲ್ಲ, ಸುರಕ್ಷತೆ ಕಾಪಾಡಿಕೊಳ್ಳಲಾಗಿದೆ ಅಂತ ಸ್ಪಷ್ಟನೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ದುರ್ಬಳಕೆ ಆರೋಪ, ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಉಲ್ಲೇಖಿಸಿ ದೂರು ನೀಡಿದ್ದ ತಿಪ್ಪಣ್ಣ ಪಾಟೀಲ್, ಸಿಎಂ ಸಿದ್ದರಾಮಯ್ಯರಿಂದಲೂ ತನಿಖೆಗೆ ಸೂಚನೆ. ಸ್ವಯಂ ನಿವೃತ್ತಿ ನಿರ್ಧಾರ ಬದಲಿಸಿದ ಎಎಸ್ಪಿ ನಾರಾಯಣ ಭರಮನಿ, ಸಿಎಂ ಸೇರಿ ಮಂತ್ರಿ ಶಾಸಕರಿಂದಲೂ ಮನವೊಲಿಕೆಗೆ ಯತ್ನ ವಿಫಲ, ವಿಆರ್ಎಸ್ ಅಪ್ರೂವಲ್ ಆಗುವವರೆಗೂ ಕರ್ತವ್ಯ ನಿರ್ವಹಿಸಲು ನಿರ್ಧಾರ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಕೆಗೆ ಅಸ್ತು ಎಂದ ಹೈಕಮಾಂಡ್, ನಾಯಕತ್ವ ವಿಚಾರ ಗೊಂದಲಕ್ಕೆ ಬಿತ್ತು ಬ್ರೇಕ್, ರಾಜ್ಯ ಅಭಿವೃದ್ಧಿ ವಿಚಾರಕ್ಕೆ ವೇಗ ನೀಡಿ ಎಂದು ಎಐಸಿಸಿ ಸೂಚನೆ. ಉಸ್ತುವಾರಿ ಸುರ್ಜೇವಾಲಾ ನಡೆಗೆ ಹಲವು ಶಾಸಕರು ಸಚಿವರ ಅಸಮಾಧಾನ, ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಶಾಸಕರ ಸಭೆ ನಡೆಸಿದ್ದಕ್ಕೆ ಬೇಸರ, ಸಿಎಂರನ್ನ ಪಕ್ಕಾ ಕೂರಿಸಿಕೊಂಡು ಸಮಸ್ಯೆ ಆಲಿಸಬೇಕಿತ್ತು ಅಂತಿರೋ ಶಾಸಕರು. ಬೈಲಹೊಂಗಲ ಎಸಿ ಹುದ್ದೆ ನೇಮಕಕ್ಕೆ 4 ಶಾಸಕರ ಮಧ್ಯೆ ಫೈಟ್, ಪ್ರವೀಣ್ ಜೈನ್ ಪರವಾಗಿ ಮಹಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್, ಜಗದೀಶ್ ಪರವಾಗಿ ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ್ ವೈದ್ಯ ಲಾಬಿ. ಕೊನೆಗೆ ಹಿರಿಯ ಶಾಸಕರ ಒತ್ತಡಕ್ಕೆ ಮಣೆ ಹಾಕಿದ ಸಿಎಂ, ಪ್ರವೀಣ್ ಜೈನ್ ನೇಮಕ. ಕಾರು ಹರಿದು 3 ವರ್ಷದ ಮಗು ಸಾವು, ಹುಬ್ಬಳ್ಳಿಯ ಆನಂದನಗರದಲ್ಲಿ ಮನೆಯಂಗಳದಲ್ಲಿ ಆಟವಾಡ್ತಿದ್ದ ಮಗು ಮೇಲೆ ಹರಿದ ಕಾರು, ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ಅಜೀಯ ಸಾವು. ಕಬಿನಿ ಜಲಾಶಯದ ಒಳಗೆ 1 ಕಿಲೋಮೀಟರ್ ಅನಧಿಕೃತ ರಸ್ತೆ ನಿರ್ಮಾಣ, ಮೈಸೂರಿನ ಸರಗೂರು ತಾಲೂಕಿನ ಗ್ರಾಮದಲ್ಲಿ ಅನಧಿಕೃತ ರಸ್ತೆ, ರೋಡ್ ಮಾಡಿದ ದಿನೇಶ್ ರೆಡ್ಡಿಗೆ ಕಾವೇರಿ ನೀರಾವರಿ ನಿಗಮದಿಂದ ನೋಟಿಸ್ ಜಾರಿ. ಬೈಕ್ನಲ್ಲಿ ನಂಬರ್ ಪ್ಲೇಟ್ ಬದಲು ಟಗರು ಬೋರ್ಡ್, ಇಂದಿರಾನಗರ ವ್ಯಾಪ್ತಿಯಲ್ಲಿ ಟಗರು ಹಾಗೂ ಶಿವಲಿಂಗ ಅಂತ ಬರೆದಿರುವ ನಂಬರ್ ಪ್ಲೇಟ್ ಹಾಕೊಂಡು ಓಡಾಟ, ಸದ್ಯ ಬೈಕ್ಗಾಗಿ ಪೊಲೀಸರಿಂದ ಸರ್ಚಿಂಗ್. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಉದ್ಯಮಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಸೈಬರ್ ಕದೀಮರು, ಪ್ರಶಾಂತ್ ಅನ್ನೋರಿಗೆ ಹಣ ಡಬಲ್ ಆಸೆ ಹುಟ್ಟಿಸಿ 1.55 ಕೋಟಿ ರೂಪಾಯಿ ಹೂಡಿಕೆ ಮಾಡಿಸಿ ಮೋಸ, ವೈಟ್ ಫೀಲ್ಡ್ ಸೆನ್ ಠಾಣೆಯಲ್ಲಿ ದೂರು ದಾಖಲು. ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿ, ದಂಪತಿ ಸಮೇತ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದ ನಟ. ಕಳೆದ ಬಾರಿ ಆಷಾಢ ಸಮಯದಲ್ಲಿ ಜೈಲಿನಲ್ಲಿದ್ದ ದರ್ಶನ್, ಈ ಬಾರಿ ವಿಶೇಷ ಪೂಜೆ ಸಲ್ಲಿಕೆ. ವಿಶ್ವದ ದುಬಾರಿ ಯುದ್ಧ ವಿಮಾನ F-35B ಇಂಗ್ಲೆಂಡ್ಗೆ ಏರ್ಲಿಫ್ಟ್, ತಿಂಗಳು ಕಳೆದರೂ ಯುದ್ಧ ವಿಮಾನದ ರಿಪೇರಿ ಸಾಧ್ಯವಾಗದ ಹಿನ್ನೆಲೆ ಕೇರಳದ ತಿರುವನಂತಪುರಂನಿಂದ ಏರ್ಲಿಫ್ಟ್ಗೆ ನಿರ್ಧಾರ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ, ಚಿಕ್ಕಕೊಂಡಗುಳ ಗ್ರಾಮದಲ್ಲಿ 21 ವರ್ಷದ ಮದನ್ ಸಾವು, ಜಿಲ್ಲೆಯಲ್ಲಿ 34ಕ್ಕೇರಿದ ಹೃದಯಾಘಾತ ಸಾವಿನ ಪ್ರಕರಣ. ಹೃದಯಾಘಾತದಿಂದ ಸಾವಿಗೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ಜೀವನ ಶೈಲಿ, ಆಹಾರ, ಒತ್ತಡ, ದುಶ್ಚಟಗಳಿಂದ ಸಾವು. ನ್ಯೂಸ್ ಫಸ್ಟ್ಗೆ ಹೃದ್ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾಹಿತಿ. ಇಂದು ಬೆಂಗಳೂರಿಗೆ ಅಂತರಿಕ್ಷದಿಂದ ಕರೆ ಮಾಡಲಿರುವ ಶುಭಾಂಶು ಶುಕ್ಲಾ, UR ರಾವ್ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ, ಬಾಹ್ಯಾಕಾಶದಲ್ಲಿನ ಕುತೂಹಲಗಳಿಗೆ ಉತ್ತರಿಸುವ ಗಗನಯಾತ್ರಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.